ಇವರು ಯಾವುದೇ ವಿಷಯದ ಬಗ್ಗೆ ಕನ್ನಡ ಭಾಷೆಯಲ್ಲಿ ನಿರಂತರವಾಗಿ ಮಾತನಾಡುವ ಪ್ರಾವೀಣ್ಯತೆ ಹೊಂದಿದ್ದಾರೆ. ಉತ್ತಮ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ಇವರು ನೈಸರ್ಗಿಕ ಹಾಗೂ ಮಾನವ ನಿರ್ಮಿತ ದುರಂತಗಳ ಎಷ್ಟು ಕಠಿಣ ಸನ್ನಿವೇಶದಲ್ಲಿಯೂ ನಿರ್ವಹಿಸುವ ಅಪಾರ ಅನುಭವ ಹೊಂದಿದ್ದಾರೆ. ಪ್ರಸ್ತುತ ಡಾಕ್ಟರ್ CRS ಚೇತನ್ ರವರು ಹೆಡ್ ಕ್ವಾರ್ಟರ್ಸ್ ಆಫೀಸರ್ ಕಮಾಂಡರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಭಾರತ ಸರ್ಕಾರದ ಗೃಹ ಮಂತ್ರಾಲಯದ ರಾಷ್ಟ್ರ ಶ್ರೇಷ್ಠ ಸಿವಿಲ್ ಡಿಫೆನ್ಸ್ ಪ್ರಶಸ್ತಿ ಪಡೆದಿರುತ್ತಾರೆ. ವಿವಿಧ ರೀತಿಯ ತುರ್ತು ಪರಿಸ್ಥಿತಿಗಳಾದ ಅಗ್ನಿ ದುರಂತ, ಕಟ್ಟಡ ಕುಸಿತ, ರಸ್ತೆ, ರೈಲು, ವಿಮಾನದ ಪತನದ ದುರಂತಗಳು, ಪ್ರವಾಹದಂತಹ ಸಂದರ್ಭಗಳಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಹೀಗೆ ಇವರು ಸಾವಿರಾರು ಜನರ ಜೀವ ಉಳಿಸಿದ್ದಾರೆ. ಅವರೆಲ್ಲರ ಆಶೀರ್ವಾದ ಇವರ ಮೇಲೆ ಸದಾ ಇರುತ್ತದೆ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ವಿಶೇಷ ಪೊಲೀಸ್ ಅಧಿಕಾರಿಯಾಗಿ ಹಲವು ಕಾನೂನು ಸುವ್ಯವಸ್ಥೆಯನ್ನು ಸವಾಲಿನ ಸಂದರ್ಭದಲ್ಲಿ ಸಮರ್ಥವಾಗಿ ನಿಭಾಯಿಸಿರುತ್ತಾರೆ. ಪ್ರಧಾನಮಂತ್ರಿಗಳ ಪ್ರವಾಸದ ಉಸ್ತುವಾರಿ, ಮಲ್ಲೇಶ್ವರಂ, ಚರ್ಚ್ ಸ್ಟ್ರೀಟ್ ಬಾಂಬ್ ಸ್ಫೋಟ, ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಗಳು, ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಬಂಧನ, ಕೋರ್ಟ್ ಹಾಜರಾತಿ ಇಂತಹ ಕಠಿಣ ಸವಾಲಿನ ಸಂದರ್ಭಗಳಲ್ಲಿ ಚಾಕಚಕ್ಯತೆಯಿಂದ ಕಾರ್ಯ ನಿರ್ವಹಿಸಿರುತ್ತಾರೆ. ತಮಿಳುನಾಡಿನ ಸುನಾಮಿ, ಉತ್ತರ ಕರ್ನಾಟಕದ ಪ್ರವಾಹ, ಕೊಡಗಿನಲ್ಲಿ ಆದ ಪ್ರಕೃತಿ ವಿಕೋಪಗಳ ರಕ್ಷಣಾ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುತ್ತಾರೆ. ಕುಸಿಯುತ್ತಿದ್ದ ಬೆಟ್ಟ, ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಂತಹ ಸನ್ನಿವೇಶಗಳಲ್ಲಿ ಸಿಲುಕಿದ್ದ ತುಂಬು ಗರ್ಭಿಣಿಯನ್ನು ಸ್ಟ್ರೆಚರ್ ಮುಖಾಂತರ ಸಾಗಿಸಿ ಅವರ ಜೀವವನ್ನು ಉಳಿಸಿರುತ್ತಾರೆ. ಶ್ರೀಯುತರು ಉತ್ತಮ ತರಬೇತುದಾರರಾಗಿದ್ದು 2015ರಿಂದ 2018 ಸಾಲಿನವರೆಗೆ IAS ಹಾಗೂ IPS ಅಧಿಕಾರಿಗಳಿಗೆ ವಿಪತ್ತು ನಿರ್ವಹಣೆ ತರಬೇತಿಯನ್ನು ನೀಡಿದ್ದಾರೆ. ಮೈಸೂರು ಪೊಲೀಸ್ ಅಕಾಡೆಮಿ, ಪೊಲೀಸ್ ಶಿಕ್ಷಣ ಶಾಲೆ ಮತ್ತು ಭಾರತದ ಇನ್ನಿತರ ಗೌರವಾನ್ವಿತ ಸಂಸ್ಥೆಗಳಿಗೆ ಸಂದರ್ಶಕ ಉಪನ್ಯಾಸಕರಾಗಿರುತ್ತಾರೆ. ನವದೆಹಲಿ ಮತ್ತು ಜರ್ಮನಿ ದೇಶವು ಸಂಘಟಿಸಿದ ತುರ್ತು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುತ್ತಾರೆ. ಕೊಪ್ಪಳ ಜಿಲ್ಲೆಯ ತುಂಗಭದ್ರಾ ನದಿಯ ಪ್ರವಾಹದಲ್ಲಿ ಸಿಲುಕಿದ ನೂರಾರು ಜನರ ಪ್ರವಾಸಿ ಜನರನ್ನು ಮೋಟಾರ್ ಬೋಟಿನ ಸಹಾಯದಿಂದ ರಕ್ಷಣೆ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರವಾಸಿಗರನ್ನು ರಕ್ಷಿಸಲು ಹೋಗಿ ತಾವೇ ಪ್ರವಾಹದಲ್ಲಿ ಸಿಲುಕಿ 13 ಕಿಲೋಮೀಟರ್ ಈಜಿ ದಡ ಸೇರಿರುತ್ತಾರೆ. ನನ್ನ ಪ್ರಕಾರ ಅಂತಹ ಭೀಕರ ಪ್ರವಾಹದಲ್ಲಿ ಸಿಲುಕಿದ್ದರೂ ಮತ್ತೆ ಈಜಿ ದಡ ಸೇರಿದ್ದಾರೆಂದರೆ ಅದು ಅವರ ಧೈರ್ಯ ಮತ್ತು ವಿಲ್ ಪವರ್ ಎಂದೇ ಹೇಳಬಹುದು. ಅವರು ಮೃತ್ಯುವನ್ನು ಗೆದ್ದು ಬಂದ ಮೃತ್ಯುಂಜಯ ಎಂದೇ ಹೇಳಬೇಕು. ಇವರ ಸೇವೆ ಇನ್ನೂ ಅನೇಕ ಜನರಿಗೆ ತಲುಪಬೇಕಾಗಿದೆ. ಹಾಗಾಗಿ ಇವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಮತ್ತು ಆಯಸ್ಸನ್ನು ನೀಡಲಿ ಎಂದು ಎಲ್ಲ ಪ್ರಾರ್ಥಿಸೋಣ. ಕೋವಿಡ್ ಟಾಸ್ಕ್ ಫೋರ್ಸ್ ಚೇರ್ಮನ್ ಆಗಿ ಅನೇಕ ಮೃತದೇಹಗಳಿಗೆ ಅಂತ್ಯ ಸಂಸ್ಕಾರ ನೆರವೇರಿಸಿರುತ್ತಾರೆ. ಇವರು ಮಾಡಿರುವ ಸೇವೆಗಾಗಿ ಭಾರತದ ರಾಷ್ಟ್ರಪತಿಗಳ ಶೌರ್ಯ ಪ್ರಶಸ್ತಿ, ಕರ್ನಾಟಕ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಹಾಗೂ ರಾಷ್ಟ್ರಪತಿಗಳ ಚಿನ್ನದ ಪದಕ ನೀಡಿ ಗೌರವಿಸಲಾಗಿದೆ. ಭಾರತದ ಮೊಟ್ಟ ಮೊದಲ ಸಿವಿಲ್ ಡಿಫೆನ್ಸ್ ಅಧಿಕಾರಿಯಾಗಿ ರಾಷ್ಟ್ರದ ಶೌರ್ಯ ಪ್ರಶಸ್ತಿ ಪದಕ ಪಡೆದ ಕೀರ್ತಿ ಇವರದ್ದಾಗಿದೆ. ಇಷ್ಟ ಜವಾಬ್ದಾರಿಗಳ ನಡುವೆ ಇವರು ಅಂತಾರಾಷ್ಟ್ರೀಯ ಲಯನ್ಸ್ ಒಕ್ಕೂಟದ 2010-11ರ ಯಶಸ್ವಿ ಜಿಲ್ಲಾ ರಾಜ್ಯಪಾಲರಾಗಿ ಮತ್ತು 2011-12ರ ಮಲ್ಟಿಪಲ್ ಕೌನ್ಸಿಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾ ಜನರನ್ನು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತಿದ್ದಾರೆ. ಇವರ ಬಗ್ಗೆ ಇನ್ನೊಂದು 2 ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದೇವರು ಇವರಿಗೆ ಒಂದು ಅದ್ಭುತವಾದ ವರವನ್ನು ನೀಡಿದ್ದಾರೆ. ಅದು ಏನು ಅಂದರೆ ಅವರಿಗೆ ಅದ್ಭುತವಾದ ಜ್ಞಾಪಕ ಶಕ್ತಿ. ಅವ್ರು ಯಾರನ್ನೇ ಎಲ್ಲಾದರೂ ಮೀಟ್ ಮಾಡಿದ್ರೆ ಅವ್ರ ಹೆಸರು ಹೇಳಿ
ಮಾತನಾಡಿಸುವಂಥ ಅದ್ಭುತ ಶಕ್ತಿ ಇವರಲ್ಲಿ. ಇವತ್ತು ನಾನು ನೋಡ್ತಾ ಇದ್ದೆ, ಎಷ್ಟೋ ಕಾರ್ಯಕ್ರಮಗಳನ್ನು ನೋಡಿದ್ದೀನಿ. ಯಾರನ್ನಾದ್ರೂ ಮಾತಾಡಿಸ್ಬೇಕಾದ್ರೆ ಅವರು ಹೆಸರು ಹೇಳಿ ಮಾತಾಡಿಸ್ತಾರೆ. ಇವತ್ತು ಬಂದು ನಮ್ಮ ಫೋಟೋಗ್ರಾಫರ್ ಅವ್ರನ್ನ ನಮಸ್ಕಾರ ಅರವಿಂದ್ ಅಂತ ಹೇಳಿದ್ರು. ಆಮೇಲೆ ಜಾತಾ ಶಿವಪ್ಪನವರೇ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರು. ಹಾಗೆ ಎಷ್ಟೋ ವರ್ಷಗಳಾದ್ರೂ ಅವರ ಹೆಸರುಗಳನ್ನು ಜ್ಞಾಪಕ ಇಟ್ಕೊಂಡು ಅವರು ಮಾತನಾಡೋ ಒಂದು ಶಕ್ತಿ ಇದೆ ಅವರಿಗೆ. ಈಸ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್, ಡೀಸೆಂಟ್, ಡಿಗ್ನಿಫೈಡ್, ಡೌನ್ ಟು ಅರ್ತ್, ಡೆಡಿಕೇಟೆಡ್, ಡೈನಮಿಕ್ ಲಯನ್ ಲೀಡರ್. ಇವರೇ ಇಂದಿನ ನಮ್ಮ ಮುಖ್ಯ ಅತಿಥಿ, ನಮ್ಮೆಲ್ಲರ ಪ್ರೀತಿಯ ಸಾಹಸಿ, ಸಾಧನೆಗಳ ಸರದಾರ ಹಾಗೂ ದಾಖಲೆಗಳ ಧೀರ ಲಯನ್ ಡಾಕ್ಟರ್ PRS ಚೇತನ್ ಅವರು. MR ಕೃಷ್ಣಮೂರ್ತಿ ಅವರೇ ಅತ್ಯುತ್ತಮವಾಗಿ ಒಬ್ಬ ವ್ಯಕ್ತಿಯ ಯುವ ಚೇತನ, ಕಾರ್ಯನಿರ್ವಹಿಸುವ ಶಿಸ್ತಿನ ಚಟುವಟಿಕೆಯ ಚೈತನ್ಯ, ಒಳ್ಳೆಯ ಭಾಷಣಕಾರ, ಸಂಸ್ಥೆಯ ಹಾಗೂ ಜಿಲ್ಲಾ ಸಂಪುಟ ಸದಸ್ಯರ ತರಬೇತುದಾರ, ಸಕಾರಾತ್ಮಕ ಮನೋಭಾವದ ಹಿರಿಯ ಪ್ರವರ್ತಕ, 6 ಭಾಷೆಗಳಲ್ಲಿ ಸುಲಲಿತವಾಗಿ ಸಂಪರ್ಕಿಸಬಲ್ಲ ಸಮರ್ಥ, ಆತ್ಮವಿಶ್ವಾಸದ ಪ್ರತೀಕ, ಸಾಧನೆಯ ಮೈಲಿಗಲ್ಲು, ಚೈತನ್ಯದ ಚಿಲುಮೆ, ಸೇವೆಯಲ್ಲಿ ಸದಾ ಸರದಾರ, ಲಯನ್ಸ್ ವಿಶ್ವಜ್ಞಾನ ಕೋಶದ ಹರಿಕಾರ, ಲಯನ್ಸ್ ಹಾಗೂ ರೋಟರಿ ನಾಯಕರ ತರಬೇತುದಾರ, ಪ್ರತಿಯೊಬ್ಬರಲ್ಲೂ ಚೈತನ್ಯದ ಚಿಲುಮೆಯನ್ನ ಉಕ್ಕಿಸುವ ಚಿರನೂತನ ಯುವ ನಾಯಕ. ಸುನಾಮಿ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿ ಆಹಾರ ವಸತಿಯ ವ್ಯವಸ್ಥೆಯನ್ನು ಮಾಡಿ ಉತ್ತರ ಕರ್ನಾಟಕದ ಪ್ರವಾಹದ ಸಮಯದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು 100 ಜನರ ಜೀವಗಳನ್ನು ಉಳಿಸಿ ಭಾರತ ಸರ್ಕಾರದ ಹೆಮ್ಮೆಯ ಶೌರ್ಯ ಪ್ರಶಸ್ತಿಯನ್ನು ಪಡೆದ ಏಕೈಕ ಲಯನ್ ಡಾಕ್ಟರ್ PRS ಚೇತನ್. ಮಾತುಗಳನ್ನು ಮುಂದುವರಿಸುವ